ಈಗೀಗ ತುಂಬ ಜನಕ್ಕೆ ಡಿಪ್ರೆಷನ್ ಆಗ್ತಾ ಇದೆ. ಡಿಪ್ರೆಷನ್ ಆಗೋದು ಯಾಕೆ ಅಂದರೆ ಅವರು ಮಾತೇ ಆಡಲ್ಲ, ಮಂಕಾಗ್ಬಿಡ್ತಾರೆ, ಏನೂ ಶೇರ್ ಮಾಡಲ್ಲ. ಯಾಕೆಂದರೆ ಆ ಕಾನ್ಫ್ಲಿಕ್ಟ್, ಇನ್ನರ್ ಕಾನ್ಫ್ಲಿಕ್ಟಲ್ಲಿ ಅವರು ತುಂಬ ವೀಕ್ ಆಗಿಬಿಡ್ತಾರೆ. ಮೆಂಟಲ್ ವೀಕ್ನೆಸ್ ಇದು ಡಿಪ್ರೆಷನ್ ಅನ್ನೋದು. ವೀಕ್ ಆಗಿಬಿಡ್ತಾರೆ ಯಾಕೆಂದರೆ ಎಲ್ಲ ಎನರ್ಜಿನೂ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಕಾನ್ಫ್ಲಿಕ್ಟ್ನಲ್ಲಿ. ಹೀಗೋ ಹಾಗೋ, ಏನು ಮಾಡಲಿ, ಹಾಗೆ ಮಾಡಲ ಹೀಗೆ ಮಾಡಲ, ಆಗುತ್ತೋ ಇಲ್ವೋ, ಆ ರೀತಿ ಕಾನ್ಫ್ಲಿಕ್ಟ್ ಇರುತ್ತೆ. ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ, ಆ ಎನರ್ಜಿ ಇನ್ವಾಲ್ವ್ ಆಗಿಬಿಡುತ್ತೆ. ಯಾವಾಗ ನಮಗೆ ಅನಲೈಸ್ ಮಾಡಿ ನಾನು ಕಾನ್ಫ್ಲಿಕ್ಟಲ್ಲಿ ಇದ್ದೀನಿ ಅಂತ ಗೊತ್ತಾಗಿ ಹೊರಗಡೆ ಬಂದರೆ ಆ ಎನರ್ಜಿ ರಿಲೀಸ್ ಆಗುತ್ತೆ. ಇಮ್ಮಿಡಿಯೇಟಾಗಿ ಆ ಎನರ್ಜಿ ರಿಲೀಸ್ ಆದಾಗಲೇ ನಿಮಗೆ ಸ್ಟ್ರೆಂತ್ ಬರೋದು, ನಿಮ್ಮ ಇಂಟೆಲಿಜೆನ್ಸು ಶಾರ್ಪ್ ಆಗೋದು, ದಟ್ ಅಲೈವ್ನೆಸ್ ಬರುತ್ತೆ, ಒಂದು ಜೀವಂತಿಕೆ ಬರುತ್ತೆ. ಆ ಒಂದು ವ್ಯಕ್ತಿತ್ವದ ಘರ್ಷಣೆ ಅಷ್ಟು ದೊಡ್ಡ ಡೇಂಜರಸ್ ಅದು. ಆ ಹೊರಗಡೆ ಬಂದುಬಿಡಬೇಕು ನೀವು. ಆಗ ನಿಮಗೆ ಆ ಇಂಟೆಲಿಜೆನ್ಸಲ್ಲಿ ಆ ಶಾರ್ಪ್ ಆಗುತ್ತೆ, ಇಂಟೆಲಿಜೆನ್ಸ್ ಬುದ್ಧಿ ಚುರುಕಾಗುತ್ತೆ, ಆ ಮಂಕ್ತನ ಹೊಟ್ಟೋಗುತ್ತೆ. ಇದು ನಿಮ್ಗೆ ಅನುಭವಕ್ಕೆ ಬರುತ್ತೆ. ನೀವು ಹೊರಗಡೆ ಬರ್ತೀರಾ, ಆವಾಗ ಚುರುಕಾಗುತ್ತೆ ಬುದ್ಧಿ, ಅದು ಜೀವಂತಿಕೆ ಹುಟ್ಟುತ್ತೆ. ಇನ್ನರ್ ಕಾನ್ಫ್ಲಿಕ್ಟ್ ಭಾಳ ಡೇಂಜರ್.